ಯಾವತ್ತಾದ್ರೂ ನಮ್ ಹೊಲಕ್ಕೆ ಔಷಧಿ ಹೊಡೆದಿದೀವ? ಗೊಬ್ಬರ ಹಾಕ್ತಾನೆ ಬೆಳೆಸ್ತಿರೋದು. ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಂಗೆ ವ್ಯವಸಾಯ ಬರಲ್ಲ, ಗೊತ್ತೂ ಇಲ್ಲ. ಗೊತ್ತಿರೋ ಹಾಗೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ದೇ ಇದ್ರೆ ತಿಳ್ಕೋಬೇಕು, ಬರೋಲ್ಲ ಅಂದ್ರೆ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ನಿನ್ ಇಷ್ಟಕ್ಕೆ ಹೊಲನ ನಾಶ ಮಾಡ್ತೀಯಾ? ಕೈಗೆ ಬಂದಿರೋ ಬೆಳೆನ ಸಾಯಿಸ್ತೀಯಾ? ಮತ್ತೆ ನೀವು ಹಾಕಿರೋ ಪಂದ್ಯದಲ್ಲಿ ಗೆಲ್ಬೇಕಲ್ಲ ಮಾವ. ಹಾಗಂತ ಬೆಳೆನೇ ಸಾಯಿಸ್ಬಿಡ್ತೀರಾ? ಯಾರು ಮಾಡದೇ ಇರೋ ಕೆಲಸ ನಾವೇನ್ ಮಾಡ್ತಿಲ್ಲಪ್ಪ. ಯಾರು ತಮ್ಮ ಹೊಲಕ್ಕೆ ಔಷಧಿ ಹಾಕೋದೇ ಇಲ್ವಾ? ಯಾರು ಔಷಧಿ ಹೊಡಿದೇ ಇದ್ರೆ ಈ ಔಷಧಿ ಕಂಪ್ನಿಗಳೆಲ್ಲ ಯಾಕಿದಾವೆ? ಏನ್ ಮಾತಾಡ್ತಿದ್ದಾನ ಭಾಸ್ಕರ್ ಇವನು? ಮೈ ಮೇಲ್ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದಾನ? ತಲೆಯಲ್ಲಿ ಬುದ್ಧಿ ಇಟ್ಕೊಂಡೆ ಮಾತಾಡ್ತಿದ್ದಾನ? ಎಲ್ಲ ನಿಮ್ಗೆ ನಿಮ್ ದತ್ತು ಪುತ್ರನಿಗೆ ಇರೋದಂತ ಅನ್ಕೋಬಿಡಿಯಪ್ಪ. ನಾನು ಓದ್ಕೊಂಡಿದ್ದೀನಿ. ಯಾವ ಪ್ರಯೋಜನಕ್ಕೂ ನಿನ್ಗೆ ವಿದ್ಯೆ? ನೀನ್ ನಿಮ್ಮ ಅಮ್ಮನ ಹಾಲು ಕುಡಿದು ಬೆಳೆದಿರೋದು. ನಿನ್ಗೆ ಔಷಧಿ ಹಾಕಿ ನಾವು ನಿನ್ ಬೆಳೆಸ್ಲಿಲ್ವೋ? ನಿನ್ಗೆ ಅನ್ನ ಹಾಕದ್ವಿ ಹೊರತು ಹೊಲ್ಸನ್ ತಿನ್ಸ್ಲಿಲ್ಲ. ಆವೇಶ ಪಡ್ಬೇಡಿ. ಆವೇಶ ಅಲ್ಲ ಜಯಂತಿ, ತುಂಬಾ ನೋವು ಆಗ್ತಿದೆ. ಆ ತರದಲ್ಲಿ ಆ ಭೂಮಿನ ಇವ್ರಿಗೆ ಬರ್ಕೊಟ್ಟೆ ಅಂತ ಬೇಜಾರಾಗ್ತಿದೆ. ನೀವಷ್ಟು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ನಾನೇನು ಪೈರನ್ನು ಹಾಳು ಮಾಡಲ್ಲ. ಜಾಸ್ತಿ ಬೆಳೆ ಬೆಳೆದು ಪಂದ್ಯದಲ್ಲಿ ಗೆಲ್ತೀನಿ, ಹೊಲನ ಸ್ವಂತ ಮಾಡ್ಕೋತೀನಿ. ಹುಳುಗಳ ಔಷಧಿ ಹಾಕಿದ್ರೆ ಪೈರು ಬದುಕೊಲ್ವೋ, ಬೆಳೆ ನಾಶ ಆಗುತ್ತೆ. ಆಗ ನಾವೇ ತಾನೇ ಸೋಲೋದು. ನಿಮ್ಗೆ ಯಾಕೆ ಅಷ್ಟೊಂದು ಸಂಕಟ? ಸೋಲೋದು ನೀನೋ ನಾನು ಅಲ್ಲಮ್ಮ, ಭೂಮಿ ತಾಯಿ ಬದ್ದು ಹೋಗ್ತಾಳೆ. ಮಣ್ಣು ಅದ್ರ ಸಹಜ ಗುಣಗಳನ್ನ ಕಳ್ಕೊಳ್ತಮ್ಮ. ಹೋದ್ರೆ ಹೋಗ್ಲಿ ಬಿಡಿ, ನಮ್ಗೇನ್ ನಷ್ಟ ಇಲ್ಲ. ಭೂಮಿ ಅಂದ್ರೆ ನಿಮ್ ಹಾಗೆ ಒಂದ್ ಹೆಣ್ಣಮ್ಮ. ಯಾವುದೇ ಹೆಣ್ಣಾಗ್ಲಿ ಅವಳು ಗರ್ಭ ಹಾಳಾಯ್ತು ಅಂದ್ರೆ ತಡ್ಕೊಳಕ್ಕಾಗಲ್ಲ. ಯಾಕಪ್ಪ ಈ ಕಣಿಯಲ್ಲ? ನೀವು ಪಂದ್ಯ ಹಾಕಿದೀರಾ, ಹೇಗಾದ್ರೂ ನಾವು ಗೆಲ್ಬೇಕು ಅನ್ಕೊಂಡಿದೀವಿ. ನಿಮ್ ಸಲಹೆಗಳು ನಮಗೂ ಬೇಕಾಗಿಲ್ಲ. ಏನಾದ್ರೂ ಇದ್ರೆ ನಿಮ್ ಸಾಕಿರೋ ಮಗನಿಗೆ ಹೇಳ್ಕೊಳ್ಳಿ. ಹಾರಿಕಾ, ನಡಿ. ಇವನೇನು ಎಲೆಕ್ಷನ್ ಮೊದಲೇ ಪೋಲಿಂಗ್ ಬೂತ್ ನೋಡಬೇಕು ಅಂತ ಹೊರಟಿದ್ದಾನೆ. ಆ ಕಡೆ ಅಖಿಲ್ ಹೊಲದ ವಿಷಯ ಸರಿ ಮಾಡ್ಕೊಂಡೋ ಇಲ್ವೋ? ಏನಿಲ್ಲ ಸರ್, ಏನೋ ಟೆನ್ಷನ್ ಇದ್ದಾಗಿದ್ದೀರಾ? ಟೆನ್ಷನ್ ನನ್ಗ? ಮತ್ತೆ AC ಕಾರಲ್ಲೂ ಕೂಡ ಬೆವರು ಬರ್ತಿದೆ. ಅಭಿ ಅಂದ್ರೆ ಸುಮ್ಮನೆನಾ? ಮತ್ತೆ ಅವ್ರಿಗೆ ಕಾಲಿಟ್ರೆ ಜೀವಂತವಾಗಿ ಆಚೆ ಬರ್ತಾರೋ ಇಲ್ವೋ ಅಂತ ನಮ್ಮ MLA ಸರ್ಗೆ ಭಯ ಶುರುವಾದ ಹಾಗಿದೆ. ಹಾಗೇನಿಲ್ಲ ಸರ್. ಅಲ್ಲ, ನೀವೇನು ಸಡನ್ ಆಗಿ ಹೊಲ ನೋಡ್ಬೇಕು ಅಂತ ಬಂದ್ಬಿಟ್ರಿ? ಹೇಗೂ ಒಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಲ್ಲ, ಒಂದ್ಸಲ ಹೊಲ ನೋಡಿದ್ರೆ ಒಳ್ಳೇದಲ್ವಾ? ರಿಜಿಸ್ಟ್ರೇಷನ್ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ರಿಜಿಸ್ಟ್ರೇಷನ್ ಆದ್ಮೇಲೆ ಹೊಲ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಲ್ವಾ ಸರ್? ಒಳ್ಳೆ ಭೂಮಿ ಅಂತ ಹೇಳದ್ನಲ್ಲ ಸರ್, ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಕೋಟಿಗಳಲ್ಲಿ ಮಾಡೋ ವ್ಯಾಪಾರ ರೀ. ನಮ್ಮ ಪಾರ್ಟ್ನರ್ಸ್ಗೆ, ಇನ್ವೆಸ್ಟರ್ಸ್ಗೆ ನಾನು ಉತ್ತರ ಕೊಡ್ಬೇಕಲ್ವಾ? ಮೊದಲೇ ಹೊಲ ನೋಡ್ಕೊಂಡ್ರೆ ಯಾವ ತೊಂದರೆನೂ ಇರಲ್ಲ. ಹೊಲದ ಹತ್ರ ಅಖಿಲಿದ್ರೆ ಯಾವ ತೊಂದರೆನೂ ಇರಲ್ಲ. ಅದು ಅಲ್ಲದೆ ಅದೇ ಊರಲ್ಲಿ ನಮ್ಮ ಬಂಧುಗಳೂ ಇದ್ದಾರೆ. ನಿಮ್ ಬಂಧುಗಳ? ಯಾರು ಸರ್? ನಮ್ಮ ಭಾವಿ ಬೀಗರು. ಅಷ್ಟು ಚಿಕ್ಕ ಊರಲ್ಲಿ ನಿಮ್ ಬೀಗರಿದ್ದಾರಾ? ಅವ್ರ ಮನಸ್ಸು ತುಂಬಾ ದೊಡ್ಡದು ಬಿಡಿ. ಅದು ಅವ್ರ ಸ್ವಂತ ಊರು. ಅವ್ರಿರೋದು ಸಿಟಿನಲ್ಲಿ. ಅವಾಗ ಸ್ವಂತ ಊರಿಗೆ ಬಂದು ಹೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಯಾರಾದ್ರೆ ನಮ್ಗೇನು ಸರ್, ಮೊದಲು ಆ ಹೊಲನ ನೋಡೋಣ, ಆಮೇಲೆ ಹೊಲದ ಓನರ್ಸ್ನ ಮೀಟ್ ಮಾಡಿಸ್ತೀನಿ. ಇಲ್ಲ ಸರ್, ಹೊಲ ನೋಡಿದ್ಮೇಲೆ ಮೊದಲು ನಮ್ಮ ಬೀಗರ ಮನೆಗೆ ಹೋಗೋಣ, ಆಮೇಲೆ ಹೊಲದ ಓನರ್ ಹತ್ರ ಹೋಗೋಣ. ಫಸ್ಟ್ ಪಾರ್ಟಿನ ನೋಡಿದ್ರು ಒಳ್ಳೇದಲ್ವ ಸರ್? ಈ ಊರಿಗೆ ಬಂದು ಮೊದಲು ನಮ್ಮ ಬೀಗರ ಮನೆಗೆ ಹೋಗದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ನಿಮ್ಮಿಷ್ಟ ಸರ್. ನೀವು ನಿಮ್ ಡಬ್ಬಾ ಗಾದೆಗಳು. ಮೊದ್ಲೇ ನಾನು ಟೆನ್ಷನ್ ಈ ಗಾದೆ ಎಲ್ಲ ಇವಾಗ ಬೇಕಾ? ಟೆನ್ಷನ್ ಯಾಕೆ ಅಖಿಲ್? ಅಪ್ಪ ಏನೋ ಪಂದ್ಯ ಇಟ್ಟಿದ್ದಾರೆ, ಅದು ಪೂರ್ತಿ ಆಗೋದಕ್ಕೆ ಇನ್ನೂ ಟೈಮ್ ಆಗತ್ತೆ. ಅಣ್ಣ ನೋಡಿದ್ರೆ ಅಡ್ಗೋಡೆ ಮೇಲಿರೋ ದೀಪ ತರ ಇದ್ದಾನೆ.
ಅಭಿ ಅಣ್ಣ ಅಗ್ನಿ ಹಾಗೆ ಉರಿದು ಬೀಳ್ತಿದ್ದಾನೆ. ನಮ್ಮ ಅತ್ತಿಗೆ ಕೋಪದಲ್ಲಿದ್ದಾರೆ. ಈ ಟೈಮಲ್ಲಿ ಮನೆಗೆ ಬಂದ್ರೆ ಹೇಗೆ ಮ್ಯಾನೇಜ್ ಮಾಡೋದು? ಅಲ್ಲಿ ಬರೋ ಪಾರ್ಟಿ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಇಂಥ ಸಮಯದಲ್ಲೇ ಬುದ್ಧಿ ಉಪಯೋಗಿಸ್ಬೇಕು ಕಣೋ. ತಲೆಯಲ್ಲಿರೋ ಬುದ್ಧಿನೆಲ್ಲ ಆಚೆ ಹಾಕ್ಬೇಕು. ನೀನ್ ಭಾರಿ ಬುದ್ಧಿವಂತ ಅಂತ ಜಂಬ ಕೊಚ್ಕೋತಿದ್ಯಲ್ಲ, ಆ ಬುದ್ಧಿನೆಲ್ಲ ಇವಾಗ ಉಪಯೋಗಿಸು. ಅತ್ತೆ, ನೀನ್ ಅರ್ಜೆಂಟಾಗಿ ಇಲ್ಲಿಂದ ಹೋಗದೆ ಇದ್ರೆ ಸಾಯಿಸ್ಬಿಡ್ತೀನಿ. ಈ ಚಾನ್ಸ್ ಮತ್ತೆ ಬರಲ್ಲ ಅಖಿಲ್. ಯಾವುದು ನನ್ನ ಸಾಯಿಸೋ ಚಾನ್ಸಾ? ನಿಮ್ ಬಗ್ಗೆ ಅಲ್ಲ ಆಂಟಿ, ಹೇಗೋ ಒಂದು ಮ್ಯಾನೇಜ್ ಮಾಡೋಣ ಅಖಿಲ್. ಇವತ್ತೇ ಅಗ್ರಿಮೆಂಟ್ ಬರೆಸ್ಕೊಂಡು ಅಡ್ವಾನ್ಸ್ ತಗೊಳ್ಳೋಣ. ಬಂದಿರೋ ಚಾನ್ಸ್ ನ ಬಳಸ್ಕೊಳ್ಳೋಣ. ಜಗಳ ಆಗುತ್ತೇನೋ ಹರಿಕಾ? ಏನಾದ್ರೂ ಸರಿ, ಇವತ್ ಹೊಲ ಮಾರ್ಲೇಬೇಕು. ಇನ್ನು ಈ ಮನೇಲಿ ಊರಲ್ಲಿ ಇರಕ್ಕೆ ನನ್ ಕೈಲಾಗಲ್ಲ. ಲೋ ಚಿಕ್ಕೋನೆ ಚಿಕ್ಕೋನೆ, ಹಾರಿಕಾ ನಿಮ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಕಣೋ. ಏನ್ ಹೇಳ್ತಿದ್ಯತ್ತೆ? ಕಾಗೆ ಕೆಲ್ಸ ಗಂಧರ್ವರ್ ಮಾಡ್ದ ಹಾಗೆ ಕಣಿ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ವಿಷಯ ಹೇಳು. ಆ ಅಭಿವಸು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೊಲ ನಿನಗೆ ಕೊಟ್ಬಿಡು ಅಂತ ಅಭಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದ. ಏನು ನಿಜನಾ? ನಿನ್ ಮೇಲೆ ಆಣೆ ಕಣೋ. ನಿಮಗಿನ್ನು ಪಂದ್ಯ ಇಲ್ಲ, ಗೆಲ್ಲೋ ಕಷ್ಟ ಇಲ್ಲ, ಹೊಲ ಎಲ್ಲ ನಿಮ್ದೇ. ನಾನ್ ಹೇಳ್ದೆ ಅಲ್ವಾ ಅಖಿಲ್, ನಮ್ಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ. ಎಲ್ಲ ಒಳ್ಳೇದಾಗತ್ತೆ. ಇವ್ರ ಮಧ್ಯದಲ್ಲೇ ಹೊಲ ಬಿಟ್ಟು ಹೋಗ್ತಿರೋದು, ಅವ್ರ ಹೊಲ ಕೊಂಡ್ಕೊಳಕ್ ಬರ್ತಿರೋದು, ನಮಗ್ ಲಕ್ಕಿ ಚಾನ್ಸ್ ಸಿಕ್ಕಿದೆ ಅಖಿಲ್. ದೇವ್ರಿದಾನೆ ಕಣೋ, ನಮಗ್ ಸಹಾಯ ಮಾಡ್ತಾ ಇದ್ದಾನೆ. ನೈವೇದ್ಯ ಮಾಡದೇ ಇದ್ರು ಹೊಲದ ವಿಷಯದಲ್ಲಿ ನಮಗ್ ವರ ಕೊಟ್ಟಿದ್ದಾನೆ. ಹೊಲ ಎಲ್ಲ ಮಾರಾದ್ಮೇಲೆ ನನ್ ಕಮಿಷನ್ ಮಾತ್ರ ಮರ್ತೋಗ್ಬೇಡಿ. ಹಾರಿಕಾ ಸ್ವಂತ ಮಕ್ಕಳು ಹಾಗೆ ತೀರಿಸ್ಕೊಳ್ತಿದ್ದಾರೆ. ಸಾಕಿರೋ ಮಗ ಋಣ ತೀರಿಸ್ಕೊಳ್ತಾ ಇದ್ದಾನೆ. ನಮ್ಮ ಮಾತಿನ ಇಲ್ಲಿ ಯಾರು ಕೇಳ್ತಾ ಇಲ್ಲ. ನಾವೀಗ ಯಾರಿಗೂ ಬೇಕಾಗಿಲ್ಲ. ಯಾರು ಮಾರಕ್ಕಾಗ್ದೇ ಇರೋ ಆಸ್ತಿ, ಯಾರು ಕೊಳ್ಳೋಕಾಗ್ದೇ ಇರೋ ಆಸ್ತಿ ನಿಮಗೆ ಅವ್ರ ರೂಪದಲ್ಲಿದ್ದಾರೆ ಅತ್ತೆ. ತಗೋ ಅಖಿಲ್. ನಮಸ್ಕಾರ ಸರ್. ನೀವಿಲ್ಲಿದ್ದೀರಾ ಅಂತ ನಮ್ ಸೊಸೆ ಹೇಳಿದ್ಲು. ನಿಮಗ್ ಮೊದಲೇ ತಿಳಿಸದೆ ಬಂದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಹಾಗೇನಿಲ್ಲ, ಕೂತ್ಕೊಳ್ಳಿ ಬೀಗ್ರೆ. ನಾನ್ ಹೀಗ್ ಬಂದಿದ್ ನಿಮ್ಗೆ ತೊಂದರೆ ಆಗ್ಲಿಲ್ವಲ್ಲ? ಹಾಗೇನಿಲ್ಲ ಬೀಗ್ರೆ, ನೀವು ಕೂತ್ಕೊಳ್ಳಿ. ಏನೋ ಡಿಸ್ಕಷನ್ ಇದ್ದಂಗಿತ್ತು, ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಕುಟುಂಬದಲ್ಲಿ ಬೇರೆ ಇದ್ರು ಎಲ್ರೂ ಈ ಊರಿಗೆ ಬಂದು ತುಂಬು ಕುಟುಂಬದ ತರ ಇದ್ದೀರಾ. ಇದು ನಮ್ಮ ಅಭಿರಾಮ್ ಕೊಟ್ಟಿರೋ ಐಡಿಯಾನೇ ತಾನೆ ಅಲ್ವಾ ಅಭಿರಾಮ್? ಏನಮ್ಮ ವಸು, ಈ ಬ್ಯಾಗ್ ಯಾಕೆ? ಎಲ್ಲಿಗಾದ್ರೂ ಹೊರಟಿದ್ರಾ? ನಾನು ಹೊಸವರು ಬೆಂಗಳೂರು ಹೋಗ್ತಾ ಇದೀವಿ. ಅದೇನು, ಎಲ್ರು ಒಟ್ಟಿಗೆ ತಾನೇ ಬಂದಿದ್ದು? ಒಟ್ಟಿಗೆನೆ ಹೋಗೋದಲ್ವಾ?
ಯಾಕೆ ರಾಕಿ ನಿಂತ್ಕೊಂಡ್ಬಿಟ್ಟೆ? ನನ್ಗೊಂದ್ ಡೌಟ್ ಇದೆ ಡ್ಯಾಡಿ. ಹೇಳು ರಾಕಿ. ನಮ್ ಕನ್ನಡ ಮಿಸ್ ಹೇಳ್ತಿದ್ರು ರಾಮಾಯಣ ಮಹಾಭಾರತದಲ್ಲಿ ರಾಜ್ಯಕ್ಕೋಸ್ಕರನೇ ಯುದ್ಧ ಆಗಿದೆ ಅಂತ. ತನ್ ಮಗ ಭರತ ರಾಜ ಆಗ್ಬೇಕು ಅಂತ ಕೈಕೇಯಿ ರಾಮನ್ನ ಕಾಡಿಗೆ ಕಳ್ಸಿದ್ರು. ರಾಜ್ಯಕ್ಕೋಸ್ಕರನೇ ಕೌರವರು ಪಾಂಡವರ ಜೊತೆ ಯುದ್ಧ ಮಾಡಿದ್ರು. ಆದ್ರೆ ಅಜ್ಜಿ ಇಲ್ಲಿ ಕೈಕೇಯಿ ತರ ಅಲ್ಲ ಅಲ್ವಾ ಡ್ಯಾಡಿ? ದೊಡ್ಡಪ್ಪ ಮತ್ತೆ ಅಖಿಲ್ ಚಿಕ್ಕಪ್ಪಂಗೆ ಆಸ್ತಿ ಬೇಕು ಅಂತ ಅಜ್ಜಿ ಕೇಳಿಲ್ಲ ಅಲ್ವಾ? ದೊಡ್ಡಪ್ಪ ಚಿಕ್ಕಪ್ಪ ಕೇಳಕ್ಕೂ ಮುಂಚೆನೆ ನೀವ್ ಅವ್ರಿಗೆ ಆಸ್ತಿನೆಲ್ಲ ಕೊಟ್ಬಿಟ್ರಿ. ಅಜ್ಜಿ ಸೆಲ್ಫಿಶ್ ಅಲ್ಲ, ಆದ್ರೆ ನಾವು ದೊಡ್ಡ ಮನೆನ ಬಿಟ್ಟು ಈ ಚಿಕ್ಕ ಮನೇಲಿದೀವಿ. ದೊಡ್ಡಪ್ಪ ಚಿಕ್ಕಪ್ಪಂಗೆ ನೀವು ನಿಮ್ ಆಸ್ತಿನೆಲ್ಲ ಕೊಟ್ರಿ, ಆದ್ರೂ ಅವರು ನಿಮ್ಮೇಲ್ ಕೋಪ ಮಾಡ್ಕೊಂಡೇ ಇದ್ದಾರೆ. ಯಾಕೆ ಹಾಗೆ ಡ್ಯಾಡಿ? ನೀವ್ ತುಂಬಾ ಒಳ್ಳೆಯವರು. ಕೇಳಕ್ ಮುಂಚೆನೆ ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ಆದ್ರೂ ಕೂಡ ನಿಮಗ್ ಯಾಕೆ ಇಷ್ಟೊಂದ್ ಪ್ರಾಬ್ಲಮ್ಸ್ ಬರ್ತಿದೆ? ನೀವ್ ಹೀಗಿರೋ ತಪ್ಪ ಡ್ಯಾಡಿ? ಒಳ್ಳೆಯವರಾಗಿದ್ರೆ ಪ್ರಾಬ್ಲಮ್ಸ್ ಬರುತ್ತಾ? ಕೆಟ್ಟೋರಾಗಿದ್ರೆ ಯಾವ ಪ್ರಾಬ್ಲಮ್ಸ್ ಬರಲ್ವಾ? ಇಲ್ಲ ರಾಕಿ, ಯಾವತ್ತೂ ನಾವು ಕೆಟ್ಟೋರಾಗ್ಲೇಬಾರ್ದು. ಒಳ್ಳೆಯವ್ರಿಗೆ ಎಷ್ಟೇ ಸಮಸ್ಯೆ ಬಂದ್ರೂ ಅದವ್ರ ಪನಿಷ್ಮೆಂಟ್ ಅಲ್ಲ. ಯಾವಾಗ್ಲೂ ಅವ್ರು ಒಳ್ಳೆಯವರಾಗೇ ಇರಬೇಕು. ಮತ್ತೆ ನೀವ್ ಇಷ್ಟು ಒಳ್ಳೆಯವರಾಗಿದ್ರು ಕೂಡ ದೊಡ್ಡಪ್ಪ ಚಿಕ್ಕಪ್ಪ ಯಾಕೆ ನಿಮ್ ಜೊತೆ ಒಳ್ಳೆಯವರಾಗಿಲ್ಲ? ಯಾಕೆ ಮಾಡಬಾರ್ದು? ಜಾಬ್ ಮಾಡೋದು ತಪ್ಪ? ನಿಮ್ ಥರದವ್ರು ಮಾಡೋದು ತಪ್ಪು ರೀ. ಒಂದ್ 10 ಜನರಿಗೆ ಕೆಲ್ಸ ಕೊಡ್ಬೇಕೆ ಹೊರತು ನೀವೇ ಒಬ್ರು ಕೆಳಗೆ ಕೆಲ್ಸ ಮಾಡ್ತೀನಿ ಅಂತಿರಲ್ಲ. ಚೆನ್ನಾಗಿದೆ ರೀ. ನನಗೆ ಯಾವ ಕೆಲಸನೂ ಇಲ್ಲ. ನಾನು ಬೇರೆಯವ್ರಿಗೆ ಕೆಲಸ ಕೊಡ್ತೀನಿ ಹೇಳಿ? ಕೊಟ್ರೆ ನೀವೆಂತ ಕೆಲ್ಸ ಬೇಕಾದ್ರೂ ಮಾಡ್ತೀರಾ? ನನಗೆ ಒಂದ್ ಐಡಿಯಾ ಬಂದಿದೆ. ನನ್ನ ಅಡ್ಗೆ ಚೆನ್ನಾಗಿರುತ್ತೆ ಅಂತ ನೀವ್ ಮೆಚ್ಕೋತೀರಾ ಅಲ್ವಾ? ನಿಜವಾಗ್ಲೂ ನಿಮ್ಮ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ರೀ. ನಾನೇನ್ ಮೆಚ್ಕೊಳ್ಳೋದು? ಎಲ್ಲರೂ ಮೆಚ್ಕೊಂಡಿದಾರಲ್ಲ. ನನಗ್ ಬರೋ ಆ ಅಡ್ಗೆನೆ ನಾವು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ? ಏನ್ ಹೇಳ್ತಿದ್ದೀರಾ? ಹೋಟೆಲ್ ಇಡೋಣ ಅನ್ಕೊಂಡಿದೀನಿ. ಹೋಟೆಲಾ? ಹೌದು ರೀ. ಹೇಗಿದ್ರು ನಿಮಗೆ ಮಕ್ಳಿಗೆ ಅಡ್ಗೆ ಮಾಡ್ಬೇಕು. ಅದನ್ನೇ ಇನ್ನೂ ಒಂದ್ 10-20 ಜನರಿಗೆ ಮಾಡಿದ್ರೆ ನಮಗೂ ಆದಾಯ ಬರುತ್ತಲ್ವಾ? ಬರುತ್ತೆ, ಆದ್ರೆ ನಿಮಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇಲ್ಲ ಕಣ್ರಿ. ಇದ್ರಲ್ಲಿ ಕಷ್ಟ ಏನ್ ಬಂತು ರೀ? ನನಗ್ ಗೊತ್ತಿರೋ ಕೆಲ್ಸಾನೇ ಅಲ್ವಾ? ಇಲ್ಲ ರೀ, ಆ ಕಷ್ಟ ಏನಿದ್ರು ನಾನೇ ಪಡ್ತೀನಿ. ಆ ದುಡ್ಡನ್ನ ನಾನೇ ಸಂಪಾದನೆ ಮಾಡ್ತೀನಿ. ಚೆನ್ನಾಗಿದೆ ರೀ. ಚಿಕ್ಕ ವಯಸ್ಸಿಂದ ಸ್ವಲ್ಪನೂ ಕಷ್ಟಪಡದೆ ಬೆಳೆದಿರೋ ನೀವು ಕಷ್ಟ ಪಡಬಹುದು. ಅಷ್ಟೋ ಇಷ್ಟೋ ಕಷ್ಟಪಟ್ಟು ಬೆಳೆದಿರೋ ನಾನು ಕೆಲಸ ಮಾಡಬಾರ್ದಾ? ಅದಕ್ಕೆ ನೀವು ಕೆಲಸ ಮಾಡಬೇಡಿ ಅಂತ ಹೇಳ್ತಿರೋದು. ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ, ಇನ್ಮೇಲಾದ್ರೂ ಹ್ಯಾಪಿಯಾಗಿರಿ. ನೀವು ಕೆಲಸ ಮಾಡ್ತಿದ್ರೆ ನಾನು ಖಾಲಿಯಾಗಿ ಕೂತಿರ್ಬೇಕಾ? ಅದೆಲ್ಲ ಆಗಲ್ಲ. ನನಗ್ ಗೊತ್ತಿರೋ ಕೆಲ್ಸನ ನಾನ್ ಮಾಡ್ತೀನಿ, ನೀವ್ ಹಾಗೆ ನೋಡ್ತಾ ಇರಿ. ಆವಾಗ ಎಲ್ರೂ ನನ್ನ ಬಯಕ್ ಶುರು ಮಾಡ್ತಾರೆ. ನಿಮ್ಮನ್ನ ಕಷ್ಟಪಡಕ್ ಬಿಟ್ಬಿಟ್ಟು ನಾನ್ ಖಾಲಿಯಾಗಿ ಕೂತ್ಕೋಬೇಕಾ? ಹಾ, ಒಂದ್ ಕೆಲ್ಸ ಮಾಡೋಣ. ನಾನು ಖಾಲಿಯಾಗಿರ್ಬಾರ್ದು, ನೀವು ಖಾಲಿಯಾಗಿ ಕೂರ್ಬಾರ್ದು. ಇಬ್ರು ಸೇರಿ ಕೆಲ್ಸ ಮಾಡೋಣ, ಏನಂತೀರಾ? ಅದಲ್ಲ ರೀ. ಇನ್ನೇನು ಹೇಳ್ಬೇಡ್ರಿ. ನಾವಿಬ್ರು ಸೇರಿ ಕೆಲ್ಸ ಮಾಡ್ಬೇಕು ಅಂತ ಪ್ಲಾನ್ ಇದ್ರೆ ಯೋಚನೆ ಮಾಡಿ.
ನಿಮ್ ಅವತಾರ? ರೈತರ ಸಂತೆನೆ ಮನೆಗ್ ತಂದ್ಬಿಟ್ಟಿದ್ದೀರಾ? ಅಯ್ಯೋ, ಇದು ರೈತರ ಸಂತೆ ಅಲ್ಲ ರೀ. ಮತ್ಯಾಕೆ ಇಷ್ಟೊಂದ್ ತರಕಾರಿ ಸಾಮಾನೆಲ್ಲ ತಂದಿದ್ದೀರಾ? ನಾವು ಟಿಫನ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಟಿಫನ್ ಸೆಂಟರಾ? ನೀವೇ ಹೇಳಿದ್ರಲ್ಲ ರೀ, ನೀವು ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀರಂತ. ನಾಳೆಯಿಂದ ನಾವು ಟಿಫನ್ ಸೆಂಟರ್ನ ಓಪನ್ ಮಾಡ್ತಾ ಇದೀವಿ. ಎಲ್ಲ ಹೋಗ್ ಮಾರೋದು ರೀ? ಶಾಪ್ ನೋಡಿಲ್ಲ, ಇನ್ನೂ ರೆಡಿನೂ ಆಗಿಲ್ಲ. ಹೇಗ್ ಸ್ಟಾರ್ಟ್ ಮಾಡೋದು? ಓಹ್, ಅದಾ? ಅಲ್ಲಿ ನೋಡಿ. ಅದೇ ನಮ್ಮ ಮೊಬೈಲ್ ಟಿಫನ್ ಸೆಂಟರ್. ಹೆಸರು ಸಂಸ್ಕೃತಿ ಟಿಫನ್ ಸೆಂಟರ್. ಯಾವ ಸೆಂಟರ್ಗೆ ಹೋದ್ರೂ ಟಿಫನ್ ಸೇಲ್ ಮಾಡಬಹುದು. ಹೇಗಿದೆ? ತುಂಬಾ ಚೆನ್ನಾಗಿದೆ ರೀ. ನೀವಿದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ರೀ. ಸಂಸ್ಕೃತಿ ಟಿಫಿನ್ಸ್ ಅಂತ ಹೆಸರಿಟ್ಟಿದ್ದು ತುಂಬಾ ತುಂಬಾ ಚೆನ್ನಾಗಿದೆ. ನಮಗೆ ಇಷ್ಟ ಆಗಿರೋ ಹೆಸರು ಅಂತ ಆ ಹೆಸರನ್ನೇ ಇಟ್ಟೆ ಕಣ್ರಿ. ಗ್ರೇಟ್ ಐಡಿಯಾ ಡ್ಯಾಡಿ. ಅಂಗಡಿಲ್ ನೀವೇನ್ ಮಾಡ್ತೀರಾ ಡ್ಯಾಡಿ? ಟಿಫಿನ್ ಮಾಡಿ ಮಾರ್ತೀವಿ. ಟಿಫಿನ್ ಸೆಂಟರಾ? ಇಡ್ಲಿ, ದೋಸೆ, ವಡೆ, ಪೂರಿ ಇದೇನಾ? ಹೌದು. ಅದೇ ಅಂಕಲ್, ಚಾಮುಂಡೇಶ್ವರಿ ಅಳಿಯ ಅಖಿಲ್. ನಾನು ಚಾಮುಂಡೇಶ್ವರಿ ಡಾಟರ್ ಹಾರಿಕಾ. ಓಹೋ, ನೀವಾ? ಯಾಕೆ ಫೋನ್ ಮಾಡಿದ್ರು? ಅದೇ ಸರ್, ನಮ್ಮ ಹೊಲ ಮಾರೋದ್ರ ಬಗ್ಗೆ. ಇನ್ಮೇಲೆ ಆ ಹೊಲದ ವಿಷಯ ಎತ್ಬೇಡಪ್ಪ. ಬಜಾರಲ್ಲಿ ಹೋಗೋದನ್ನ ಬೋಜದ ಮೇಲೆ ಹೊತ್ಕೊಂಡಂಗಾಯ್ತು. ನಾನ್ ಉಫ್ ಅಂದ್ರೆ ಸುನಾಮಿನೇ ಬರುತ್ತೆ. ಹಾಗಿರುವಾಗ ನನ್ಗೆಷ್ಟು ತಲೆನೋವು ತಂದಿದ್ದೀರಾ ಗೊತ್ತಾ? ಸಾರಿ ಅಂಕಲ್, ವಿ ಆರ್ ವೆರಿ ವೆರಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಕರ್ಕೊಂಡ್ ಬಂದಿದ್ ಪಾರ್ಟಿ ನಮ್ ಭಾವನವ್ರ ಬೀಗ್ರು ಅಂತ ಖಂಡಿತ ಗೊತ್ತಿರ್ಲಿಲ್ಲ ಅಂಕಲ್. ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನಂದ್ರಿ ಸರ್? ಏನಿಲ್ಲ. ಅಷ್ಟಕ್ಕೂ ಏನಕ್ಕೆ ಫೋನ್ ಮಾಡಿದ್ರಿ ಅಂತ ಹೇಳಿ. ಅದೇ ಅಂಕಲ್, ಆ ಹೊಲದ ಬಗ್ಗೆನೆ. ನೀವು ಬೇರೆ ಪಾರ್ಟಿ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ. ಅದೇ ಅವ್ರು ಚೆನ್ನಾಗಿದ್ರೇನೆ ನೀವು ಚೆನ್ನಾಗಿರೋದು ಅಂತಿದ್ರಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ. ಆ ಅಣ್ಣ ತಮ್ಮ ಇಬ್ಬರನ್ನು ರೋಡಿಗೆ ತಂದು ಆ ಅಭಿ ಮೇಲಿರೋ ಹಾಗೆ ತೀರ್ಸ್ಕೊಳ್ಳೋದೇ ನನ್ನ ಗುರಿ. ಅಲ್ಲಿವರೆಗೂ ನಾನು ನಿದ್ದೆ ಮಾಡಲ್ಲ. ಹಾಕು. ಆ MLA ಏನಂತಾರೋ ಅನ್ಕೊಂಡಿದ್ದೆ, ಮತ್ತೆ ನಮಗ್ ಫೇವರ್ ಮಾಡ್ತೀನಿ ಅಂದ್ರು. ನಮ್ ಟೈಮ್ ತುಂಬಾ ಚೆನ್ನಾಗಿದೆ ಹಾರಿಕಾ. ಇದೇ ನಮ್ಗೆ ಗೋಲ್ಡನ್ ಚಾನ್ಸ್ ಅಖಿಲ್. ನಾಳೆ ನಿಮ್ಮ ಅಣ್ಣನ ಹತ್ರ ಸೈನ್ ಮಾಡಿಸ್ದೆ ಅನ್ಕೋ, ದುಡ್ಡೆಲ್ಲ ನಾವು ಹೊಡ್ಕೊಂಡು ಫಾರಿನ್ಗೆ ಹೋಗ್ಬಿಡೋಣ. ಪೇಪರ್ಸ್ ನಲ್ಲಿ ಮ್ಯಾಟ್ರ್ ಏನಿದೆ ಅಂತ ತೋರಿಸ್ತಾನೆ ಅಣ್ಣನ ಹತ್ರ ಸೈನ್ ಹಾಕ್ಸ್ಬೇಕು. ಅವಾಗ್ಲೇ ಆ ದುಡ್ಡೆಲ್ಲ ನಮ್ದಾಗತ್ತೆ. ಅಯ್ಯೋ ಚಿಕ್ಕೋನೆ, ಹಾರಿಕಾ ಜೊತೆ ಸೇರಿ ಎಂತ ಸಂಚು ಮಾಡಿದ್ಯೋ ನೀನು. ಕಲಿಯುಗ ಮಹಿಮೆ ಅಲ್ಲಲ್ಲಲ್ಲ, ಎಲ್ಲ ದುಡ್ಡಿನ ಮಹಿಮೆ. ನಿನ್ನ ಪ್ಲಾನ್ ನನಗೆ ಗೊತ್ತಾಯ್ತಲ್ಲ. ಇನ್ನು ನನ್ನ ಪವರ್ ಏನು ಅಂತ ನಿಮಗೂ ತೋರಿಸ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಅಖಿಲ್? ಬೇಗ ಹೋಗಿ ಭಾವನ್ ಕೈಲಿ ಸೈನ್ ಮಾಡಿಸ್ಕೊಳ್ಳೋಣ ನಡಿ. ಆ ಸೈನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಹಾರಿಕಾ. ನಮ್ಮ ಅಣ್ಣಂಗೆ ಮೋಸ ಮಾಡೋದು ಬೇಕಾ? ನಮ್ ಶೇರ್ ನಾವು ತಗೊಂಡು ಫಾರಿನ್ಗೆ ಹೋದ್ರ ಆಯ್ತಲ್ಲ. ಏನಾಯ್ತು ನಿನ್ಗೆ? ರಾತ್ರಿ ಓಕೆ ಅಂದ್ಯಲ್ಲ, ಸೆಂಟಿಮೆಂಟ್ ಅಡ್ಡ ಬರ್ತಿದ್ಯಾ? ಎಷ್ಟೇ ಆದ್ರೂ ಅವ್ನು ನನ್ನ ಬ್ಲಡ್ ರಿಲೇಷನ್ ಅಲ್ವಾ, ಆ ಅಭಿತರ ಬೇರೆಯವನಲ್ವಲ್ಲ. ನೋಡು ಅಖಿಲ್, ನಾವು ಹ್ಯಾಪಿಯಾಗಿ US ಅಲ್ಲಿ ಸೆಟಲ್ ಆಗ್ಬೇಕಂದ್ರೆ ತುಂಬಾ ದುಡ್ಡು ಬೇಕು. ನಿಮ್ಮಣ್ಣಂಗೆ ಶೇರ್ ಕೊಟ್ರು ಆ ದುಡ್ಡನ್ನ ನಿಮ್ಮಣ್ಣ ಜಾಸ್ತಿ ದಿನ ಉಳಿಸ್ಕೊಳ್ಳಲ್ಲ. ಯಾರ್ ಕೈಗಾದ್ರೂ ಕೊಟ್ಟು ಲಾಸ್ ಮಾಡ್ಕೋತಾರೆ. ಯಾರೋ ದೊಡ್ಡವರಾಗೋ ಮುಂಚೆ ನಾವು ದೊಡ್ಡವರಾದ್ರೆ ತಪ್ಪೇನು? ಅಣ್ಣನ್ನ ಯಾರೋ ಚೀಟ್ ಮಾಡೋದು ಬೇರೆ, ನಾವು ಚೀಟ್ ಮಾಡೋದೇ ಬೇರೆ ಅಲ್ವಾ? ಇದು ಚೀಟಿಂಗ್ ಅಲ್ಲ, ನಮಗ್ ನಾವು ಮಾಡ್ಕೋತಿರೋ ಹೆಲ್ಪ್. ಅಷ್ಟು ಮಾತ್ರ ಯೋಚನೆ ಮಾಡು.
ಪಾಪ ಪುಣ್ಯ ಅಂತ ಯೋಚನೆ ಮಾಡ್ಕೊಂಡ್ ಕೂತ್ರೆ ನಾವ್ ಹ್ಯಾಪಿಯಾಗಿರಕ್ಕಾಗಲ್ಲ. ಬೇಗ ನಿಮ್ಮ ಅಣ್ಣನ ಹತ್ರ ಸೈನ್ ಹಾಕ್ಸಿ ಆ ಪೇಪರ್ನ MLA ಅವ್ರಿಗೆ ಕೊಟ್ಟು ಪೂರ್ತಿ ಹಣ ತಗೊಂಡ್ ಫ್ಲೈಟ್ ಹತ್ತೋಣ. ಏನು ಏನಾಯ್ತು? ಯಾಕೆ ಹೋಗಡ್ತಾ ಇದ್ಯಾ? ಸರಿಯಾದ ಸಮಯಕ್ಕೆ ಬಂದೆ ಅದಕ್ಕೆ. ಚಿಕ್ಕೋನು ದೊಡ್ಡೋನ್ ಕೈಲಿ ಯಾವ್ದೋ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊತಾ ಇದ್ದಾನೆ. ಅದು ಯಾವ್ದೋ ಪೇಪರ್ಸ್ ಅಲ್ಲ ಆಂಟಿ, ಫ್ಯಾಕ್ಟ್ರಿ ಪೇಪರ್ಸ್. ವರ್ಕರ್ಸ್ ಕೊಡ್ಬೇಕಾಗಿರೋ ಸ್ಯಾಲರೀಸು, ಹಬ್ಬದ ಬೋನಸ್ಸು, ಆಫೀಸ್ ಮೇಂಟೆನೆನ್ಸು, ಎಕ್ಸ್ಟ್ರಾ ವೋಚರ್ಸ್ಗೆಲ್ಲ ಸೈನ್ ಬೇಕು. ಅಣ್ಣ ಬೇಗ ಮಾಡೋಣ, ಮ್ಯಾನೇಜರ್ ಕೈಲಿ ಕೊಟ್ಟು ಕಳಿಸ್ಬೇಕು. ಅಷ್ಟ ಅರ್ಜೆಂಟ್ ಯಾಕೆ ಮಾಡ್ತೀಯೋ ಚಿಕ್ಕೋನೆ? ದೊಡ್ಡೋನ್ಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡು. ಅದು ನೀವ್ ಹೇಳಿರೋ ವೋಚರ್ಸ್ ಅಲ್ವೋ ನೋಡ್ಲಿ ಬಿಡು. ನೋಡ್ಕೊಂಡು ಸೈನ್ ಮಾಡು ಭಾಸ್ಕರ್. ಅವಶ್ಯಕತೆ ಇಲ್ಲಮ್ಮ. ಅಕ್ಷಯ್, ಲೋ ದೊಡ್ಡೋನೆ, ಒಂಟಿ ಸೀನ್ ಬಂತು ಕಣೋ. ಶಕುನ ಚೆನ್ನಾಗಿಲ್ಲ, ಸೈನ್ ಆಮೇಲೆ ಮಾಡು. ನೀನು ನೀನ್ ಹುಚ್ಚ ಶಕುನುಗಳು ಸೈಡ್ಗೆ ಬಾ. ಯಾಕೋ ಅತ್ತೆ ಮೇಲೆ ಹಾಗೆ ರೇಗಾಡ್ತಾ ಇದ್ಯಾ? ದೊಡ್ಡೋರು ಚಿಕ್ಕವರನ್ನು ಮರ್ಯಾದೆ ಇಲ್ವಾ? ಸಾರಿ. ನೀವು ಸೈನ್ ಮಾಡಿ ಭಾವ. ಒಂದ್ ನಿಮಿಷ ಇರಿ, ಆ ಪೇಪರ್ಸ್ ಅಲ್ಲಿ ಏನಿದೆ ಅಂತ ನಾನಾದ್ರೂ ನೋಡ್ತೀನಿ. ಕೊಡಿ ಇಲ್ಲಿ. ಹೌದು, ನೀನಾದ್ರೂ ಸ್ವಲ್ಪ ನೋಡಮ್ಮ. ನಿನ್ ಕೆಲ್ಸ ನೀನ್ ಸರಿಯಾಗಿ ಮಾಡ್ಕೋ ಪಾವ್ನಿ. ಫ್ಯಾಕ್ಟ್ರಿ ಕೆಲಸದಲ್ಲಿ ನೀನ್ ತಲೆ ಹಾಕ್ಬೇಡ. ಅದಲ್ಲ ಕಣೋ, ಅದು ಫ್ಯಾಕ್ಟ್ರಿ ಪೇಪರ್ಸು ಹೌದು ಅಲ್ವೋ ಅಂತ ಗೊತ್ತಿಲ್ಲದೆ. ಏನಮ್ಮ, ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಾನು ಅಣ್ಣಂಗೆ ಮೋಸ ಮಾಡ್ತೀನಿ ಅನ್ಕೊಂಡ್ಯಾ? ಅಷ್ಟೇ ತಾನೇ. ನಮ್ಮೇಲ್ ನಂಬಿಕೆ ಇಲ್ದೇ ಇದ್ರೆ ಆ ಫ್ಯಾಕ್ಟ್ರಿನೆಲ್ಲ ಭಾವನೆ ನೋಡ್ಕೊಳಕ್ ಹೇಳಿ, ನಾವು ಬೇರೆನಾದ್ರೂ ಕೆಲಸ ನೋಡ್ಕೋತೀವಿ. ಆಲ್ರೆಡಿ ನಿಮ್ ದಾರಿ ನೀವ್ ನೋಡ್ಕೊಂಡಿದ್ದೀರಲ್ಲ. ಕತ್ತಿ ತಗೊಂಡು ಭಾಸ್ಕರ್ ಕುತ್ಗೆ ಕುಯ್ತಿದ್ದೀರಾ. ಆ ವಿಷಯ ನಾನು ಹೇಳಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ಫ್ಯಾಕ್ಟ್ರಿ ನೋಡ್ಕೊಳಕ್ಕೆ ನಾನು ಒಬ್ಬನ ಕೈಲಿ ಆಗಲ್ಲಮ್ಮ. ಬೇಕಾದ್ರೆ ನೀವೇ ಆ ಫ್ಯಾಕ್ಟ್ರಿನ ತಗೊಳ್ಳಿ, ನಾನೇ ಬೇರೆ ಕೆಲಸ ನೋಡ್ಕೋತೀನಿ. ಇಲ್ಲಣ್ಣ, ಏನ್ ಮಾಡಿದ್ರು ಇಬ್ರು ಒಟ್ಟಿಗೆ ಮಾಡೋಣ. ಸೈನ್ ಮಾಡು. ಹೌದು, ಇವಾಗ ನೆನ್ಪಾಯ್ತೋ. ಇವತ್ತು ಒಳ್ಳೆ ದಿನ ಅಲ್ವಂತೆ. ಇವತ್ ಯಾವ ಕೆಲಸ ಮಾಡಿದ್ರು ನಷ್ಟನೇ ಅಂತೆ. ಸೈನ್ ನಾಳೆ ಮಾಡುವಂತೆ. ಬೇಕಾದ್ರೆ ನಾಳೆವರೆಗೂ ಈ ಪೇಪರ್ಸ್ ನಿನ್ನ ಹತ್ರನೇ ಇಟ್ಕೋ, ಆಮೇಲೆ ಬೇಕಾದ್ರೆ ಮಾಡು. ಅತ್ತೆ, ಸ್ವಲ್ಪ ನಿಲ್ಲಿಸ್ತೀಯಾ? ಯಾಕೆ ಮಾತ್ಗೂ ಅಡ್ಡ ಬರ್ತಿದ್ಯಾ? ಇನ್ನು ಮುಂದೆ ಯಾರು ಏನು ಮಾತಾಡ್ಬೇಡಿ. ಲೋ ಭಾಸ್ಕರ್, ಇಡ್ಲಿ ಇದೆಯಾ ಅಣ್ಣ? ಏನೂ ಇಲ್ಲ. ಇನ್ನೇನಿದೆ? ಏನೂ ಇಲ್ಲ, ಎಲ್ಲ ಖಾಲಿ. ತುಂಬಾ ಹಸುವಾಗ್ತಿದೆ ಅಣ್ಣ. ಬ್ರದರ್, ಇಲ್ಲಿ ಬನ್ನಿ, ಇಲ್ಲೆಲ್ಲ ಇದೆ. ಬೇಡ ಬಿಡು, ಇನ್ನೊಂದ್ ಕಡೆ ತಿಂತೀನಿ. ಅಬ್ಬಿ, ಏನ್ ಗುರು, ವ್ಯಾಪಾರಕ್ಕೆ ಹೊಸಬ್ರಾ? ಕಸ್ಟಮರ್ನ ಹಂಗ್ ಕರಿಬಾರ್ದು ಅಂತ ಗೊತ್ತಿಲ್ವಾ? ಅವನು ಹಸ್ಕೊಂಡಿದ್ದ ಅಂತ ಆತರ ಕರ್ದೆ. ಎಷ್ಟ್ ಹಸುವಾಗಿದ್ರು ನಿಮ್ ಅಂಗಡಿ ಹತ್ರ ಬರ್ಲಿಲ್ವಲ್ಲ ಗುರು? ಏನಿದು ಮದ್ವೆ ಊಟದ ತರ ಇಷ್ಟೊಂದು ಐಟಮ್ಸ್ ಮಾಡಿದೀರಾ? ಮೊದಲನೇ ದಿನಾನೇ ಚೆನ್ನಾಗಿ ಬೋಣಿ ಮಾಡ್ಬಿಡೋಣ ಅಂತನಾ? ಆದ್ರೆ ಒಂದ್ ಬೋಣಿನೂ ಆಗ್ಲಿಲ್ಲ. ಹೊಸೋರೆ, ಪಾಪ ಕಷ್ಟಪಟ್ಟು ತುಂಬಾ ತಿಂಡಿ ಮಾಡಿದೀರಾ. ಹೋಗುವಾಗ ಯಾವ್ದಾದ್ರು ಮೋರಿಗೆ ಬಿಸಾಕ್ಬಿಟ್ಟು ಹೋಗಿ. ಅದಕ್ಕೆ ಸರಿ ನೀವು ಮಾಡಿರೋ ಟಿಫನ್ನು. ಏನ್ರಿ ಅವನ್ ಹಾಗ್ ಮಾತಾಡ್ತಿದ್ರೆ ನೀವು ಮೌನವಾಗಿದ್ರಿ. ನಾನೇನಾದ್ರೂ ಹೇಳೋಣ ಅನ್ಕೊಂಡ್ರೆ ನನ್ನೂ ತಡೆದ್ರಿ. ಅವನ ಜೊತೆ ನಮ್ಗೆ ಜಗಳ ಯಾಕ್ರಿ?
ಅವನು ನಮ್ ಬಗ್ಗೆ ಕೇವಲವಾಗಿ ಮಾತಾಡಿದಾನೆ ರೀ. ನಮ್ ಟಿಫಿನ್ ನ ಮೋರಿಯಲ್ ಬಿಸಾಕ್ಬೇಕಾ? ಬೆಳಿಗ್ಗೆಯಿಂದ ಅವ್ನ್ ಟಿಫಿನ್ ಚಟ್ನಿ ಬಗ್ಗೆ ಕಸ್ಟಮರ್ಸ್ ಹೇಗ್ ಕಾಮೆಂಟ್ ಮಾಡಿದ್ರು ಅಂತ ನಾವ್ ಕೇಳಲಿಲ್ಲ ಅನ್ಕೊಂಡಿದ್ದಾನೇನೋ. ಆದ್ರೂ ಅವನ ಹತ್ರನೇ ತಿಂದ್ರಲ್ಲ. ಅದೇ ಅರ್ಥ ಆಗ್ತಿಲ್ಲ ರೀ. ಟಿಫಿನ್ ಚೆನ್ನಾಗಿಲ್ದೇ ಇದ್ದಾಗ ಬೈಕೊಂಡ್ ತಿನ್ನೋದ್ ಯಾಕೆ? ನಮ್ಮ ಅಂಗಡಿಲಿ ತಿನ್ಬಹುದಲ್ವಾ? ಕಸ್ಟಮರ್ ಸೈಕಾಲಜಿನ ನೀವಿನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಯಾರೇ ಆದ್ರೂ ಮೊದಲು ಜನಕ್ಕೆ ಅಭ್ಯಾಸ ಮಾಡಬೇಕು. ಆಮೇಲೆ ಹೇಗೆ ಇದ್ರು ಅಭ್ಯಾಸ ಆಗಿರೋ ಜನ ಅದನ್ನೇ ಬಂದು ತಿಂತಾರೆ. ತುಂಬಾ ಜನ ಹೊಸ ಕಡೆ ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ಆ ವೀಕ್ನೆಸ್ನ ಅವನಾಗೆ ಇರೋ ಎಷ್ಟೊಂದು ಜನ ವ್ಯಾಪಾರಿಗಳು ಅದನ್ನ ತಿಳ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಅಂಗಡಿಗೆ ಜನರು ಯಾವಾಗ ಬರ್ತಾರೆ ರೀ? ಮೊದಲನೇ ದಿನ ಅಲ್ವೇನ್ರಿ, ನಿಧಾನಕ್ಕೆ ಬರ್ತಾರೆ. ಹೋಗ್ಲಿ, ಇನ್ನೊಂದ್ ಕಡೆ ಅಂಗಡಿ ಇಟ್ಕೊಳ್ಳೋಣವಾ? ಬೇಡ ಹೊಸವ್ರೆ, ಈ ಜಾಗದಲ್ಲೇ ಅಂಗಡಿ ಇಟ್ಕೋಬೇಕು ಅಂತ ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೋನೊಬ್ಬ ಕಾಂಪಿಟೇಟರ್ ಇದ್ದಾನಲ್ಲ. ನಾಳೆ ನಾವು ಅವನಿಗೆ ಕಾಂಪಿಟೇಟರ್ ಆಗ್ಬೋದು. ನಂಬಿಕೆ ಕಳ್ಕೊಬೇಡಿ ಹೊಸವ್ರೆ, ಆಸೆ ಇಟ್ಕೊಂಡು ಧೈರ್ಯವಾಗಿರಿ. ಮತ್ತೆ ಟಿಫಿನ್ ಎಲ್ಲ ಏನ್ ಮಾಡೋದು ರೀ? ನಿನ್ನ ಮುಖಕ್ಕೆ ಫಾರಿನ್ ಬೇಕಾ? ಕೆಲ್ಸಕ್ ಬರ್ದೇ ಇರೋ ಮುದ್ಕಿನ್ ತಂದು. ಹೌದು, ಫಾರಿನ್ ಅಲ್ಲಿ ಚಳಿ ಜಾಸ್ತಿ ಇರುತ್ತಂತೆ, ಮಂಜು ಮಳೆ ತರ ಬರುತ್ತಂತೆ, ಅಲ್ಲೆಲ್ರು ಬೆಳ್ಳಗಿರ್ತಾರಂತಲ್ಲ. ಹಾ ಹೌದು ಆಂಟಿ, ನೀವು ಕೂಡ ಆ ಮಂಜಲ್ ನಿಂದ್ರೆ ಬೆಳ್ಳಗಾಗ್ತೀರಾ. ಆದ್ರೆ ಸ್ವಲ್ಪ ಸಣ್ಣ ಆಗ್ಬೇಕು. ಕರೆಕ್ಟ್ ಕಣೆ, ನಾನ್ ಜಾಸ್ತಿ ಸಣ್ಣ ಆಗಿ ಆ ಚಿಕ್ಕ ಚಿಕ್ಕ ಸ್ಕರ್ಟ್ ಹಾಕೋತೀನಿ. ನೀವು ಸ್ಕರ್ಟ್ ಹಾಕೋತೀರಾ? ಯಾಕೆ? ನಾನ್ ಮಾಡ್ರನ್ ಆಗಿರ್ಬಾರ್ದಾ? ಇಷ್ಟು ದಿನ ನನಗೆ ಇಲ್ಲಿ ಮದ್ವೆ ಸಂಬಂಧ ಬರ್ಲಿಲ್ಲ ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ. ನನ್ ಜಾತಕದಲ್ಲಿ ಫಾರಿನ್ ಮದ್ವೆ ಗಂಡೇ ಬರ್ದಿದ್ಯೇನೋ. ನಾನೊಬ್ಬ ಫಾರಿನರ್ನ 2ನೇ ಮದ್ವೆ ಮಾಡ್ಕೋತೀನೇನೋ. ಅದಕ್ಕೆ ನಿಮ್ ಜೊತೆ ಫಾರಿನ್ ಬರ್ತಿರೋದು ಅನ್ಸುತ್ತೆ. ಮುಂದೆ ಬರೋ ಕಾಲಕ್ಕೆ ನನಗೆ 2ನೇ ಮದ್ವೆ ಯೋಗ ಇದೆ ಅನ್ಸುತ್ತೆ. ಮುದುಕಿ ಆದ್ರೂ ಆಸೆಗೆ ಏನು ಕಮ್ಮಿ ಇಲ್ಲ. ಇಷ್ಟು ವಯಸ್ಸಾದ್ರೂ ನಿನ್ನಲ್ಲಿ ಎಷ್ಟು ಕನ್ಸಿದೆ ನೋಡು. ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಈ ಫಾರಿನ್ ಬಗ್ಗೆ ನಿಮ್ಗೆ ನಂಗೆ ಬಿಟ್ಟು 3ನೇ ವ್ಯಕ್ತಿ ಗೊತ್ತಾಗ್ಬಾರ್ದು. ಅಖಿಲ್ಗೂ ಕೂಡ ಗೊತ್ತಿಲ್ವಾ? ಓಕೆ, ನಿಮ್ಗೂ ನನ್ಗೂ ಅಖಿಲ್ಗೂ ಬಿಟ್ಟು 4ನೇ ವ್ಯಕ್ತಿ ಗೊತ್ತಾಗ್ಬಾರ್ದು. ಆಯ್ತು ಕಣೆ, ಯಾರಿಗೂ ಹೇಳಲ್ಲ, ನನ್ನೊಳಗೆ ಬಚ್ಚಿಟ್ಕೋತೀನಿ. ನಾನ್ ಫಾರಿನ್ ಹೋಗ್ತಿದ್ದೀನಿ. ಹುಚ್ಚು ಸುಮಂಗಲಿ, ನಿನ್ ಕತೆ ಮುಗೀತು ಕಣೆ. ನೀನ್ ಖರೀದಿ ಮಾಡಿದ ಕಾರಲ್ಲಿ ಯಾವ ರೋಡಲ್ಲಿ ಓಡಾಡ್ತಿದ್ಯೋ ಅದೇ ರೋಡ್ ಮೇಲೆ ಟಿಫಿನ್ ಗಾಡಿ ತಳ್ಕೊಂಡು ಹೊಟ್ಟೆ ಪಾಡಿಗೋಸ್ಕರ ಟಿಫಿನ್ ಮಾರ್ಬೇಕಾಗಿ ಬಂದ್ರು ನಿನ್ನ ನೀನು ಕಳ್ಕೊಳ್ಳಿಲ್ಲ. ಕಾಲ ನಿನ್ನ ತೊಳೆಯೋದಕ್ ಬಂದ್ರು ಗಟ್ಟಿಯಾಗಿ ನಿಂತ್ಕೊಂಡೆ. ನಿನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ ಅಭಿ. ಇದೆಲ್ಲ ನೀವು ಡ್ಯಾಡಿ ಕೊಟ್ಟಿರೋ ಸಂಸ್ಕಾರನೇ ಅಮ್ಮ. ನಿಮ್ ಸಂಸ್ಕಾರನೇ ನನ್ನ ಆಸ್ತಿ. ಹೊಸ ಅವರಂತ ಒಳ್ಳೆ ಹೆಂಡತಿ ನನ್ನ ಪಕ್ಕದಲ್ಲಿ ಇರೋದೇ ಇವತ್ತು ನನಗಿಷ್ಟೊಂದು ಧೈರ್ಯ ಕೊಟ್ಟಿದೆಯಮ್ಮ. ಪ್ರತಿ ಹೆಜ್ಜೆಯಲ್ಲೂ ಹೊಸವರು ನನ್ನ ಆತ್ಮವಿಶ್ವಾಸನ ಹೆಚ್ಚಿಸ್ತಾ ಇದ್ದಾರೆ. ನಾನು ನಿಂತಿರೋದು ಬರೀ ನನ್ನ ಕಾಲ ಮೇಲೆ ಮಾತ್ರ ಅಲ್ಲ ಅಮ್ಮ, ಹೊಸವರ ತಾಳ್ಮೆ ಸಹನೆಯಿಂದ ಕೂಡ. ಹೌದು ಅಭಿ, ನಿಜವಾದ ಗಂಡ ಹೆಂಡತಿ ಈಡೋ ಜೋಡು ನೀವಿಬ್ರು. ಒಬ್ರಿಗೋಸ್ಕರ ಒಬ್ರು ಅನ್ನೋ ಹಾಗಿದ್ದೀರಾ. ಏನಾಯ್ತಮ್ಮ? ಏನಿಲ್ಲ ಬಿಡು, ಸುಮ್ನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಾವ ಈಗ ಹೇಗಿದ್ದಾರೆ ಅತ್ತೆ? ಗಾಯ ಅವ್ರಿಗೆಲ್ಲ ಕಮ್ಮಿ ಆಗಿದೆ, ಇವಾಗ ಪರವಾಗಿಲ್ಲ ಬಸ್ಸು. ಮನೇಲಿ ಏನಾದ್ರು ಜಗಳ ಆಯ್ತಾ ಅತ್ತಿಗೆ? ಇಲ್ಲ ಅಭಿ, ಹೊಲ ಮಾರ್ಲಿಲ್ವಲ್ಲ, ಇನ್ನು ಜಗಳ ಯಾಕಾಗತ್ತೆ? ನಿನ್ ಮಾತು ಕೇಳ್ದೆ ನಿಮ್ಮಣ್ಣ ಅವ್ರ ಬೀಗ್ರ ಮಾತು ಕೇಳಿದ್ರು. ಯಾರ್ ಮಾತ್ ಕೇಳಿದ್ರೆ ಏನಕ್ಕ? ಮಾವನವ್ರ ಆಸೆ ನೆರವೇರ್ತಲ್ಲ, ಹೊಲ ಕೈಬಿಟ್ಟು ಹೋಗ್ಲಿಲ್ಲ, ಅಷ್ಟು ಸಾಕಲ್ವಾ?
ಇವರೇ ನಿಮ್ಮ ಹತ್ರ ಬರಬೇಕು ಅಂತಿದ್ರಿ, ಈಗ ನೀವೇ ಇವ್ರ ಮನೆಗೆ ಬಂದಿದ್ದೀರಲ್ಲ ಸರ್. ಕಿಂಡಲ್ ಮಾಡ್ತಿದ್ಯಾ? ಅಲ್ಲ ಸರ್, ವಿಷಯ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನಿನ್ನೆ ತಾನೇ ಹೇಳದ್ನಲ್ಲ ಪಿಯೆ, ಕೆಲವನ್ನ ಬಿಟ್ಟು ಹಿಡಿಬೇಕು ಅಂತ. ಜಾಸ್ತಿ ಮಾತಾಡದೆ ಮನೆ ಒಳಗೆ ನಡಿ. ನಮಸ್ಕಾರ ಎಮ್ಎಲ್ಎ ಸರ್, ಬನ್ನಿ ಬನ್ನಿ ಬನ್ನಿ. ಪ್ರತಿ ಸಲ ಈ ಅಮ್ಮ ಎಂಟ್ರಿ ಕೊಡ್ತಾಳಲ್ಲ ಪಿಯೆ. ಯಾಕೆ ಬಂದ್ರಿ ಅಂತ ಕೇಳಲಿಲ್ವಲ್ಲ ಸರ್, ಯಾರೋ ಬಂದ್ರು ಅಂತ ಒಳಗೆ ಕರೀತಾ ಇದ್ದಾರೆ. ಸಂತೋಷವಾಗಿ ನಡೀರಿ ಸರ್. ನಡಿ. ಇಲ್ಲಿ ನೋಡಿ ಸರ್, ಈ ಮನೆ ಮೇಲೆ, ಫ್ಯಾಕ್ಟ್ರಿ ಮೇಲೆ, ನಮ್ಮೆಲ್ಲ ಆಸ್ತಿ ಮೇಲಿರೋ ಎಲ್ಲ ಹಕ್ಕು ನನಗೆ ಇರೋ ಹಾಗೆ ಟೋಟಲ್ ಪವರ್ ಆಫ್ ಅಟರ್ನಿ ನಂಗೆ ಕೊಟ್ಟಿದ್ದೀನಿ ಅಂತ ನಮ್ಮಣ್ಣ ಸ್ವ ಇಚ್ಛೆಯಿಂದ ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್. ಅದು ಹೇಗ್ ಸ್ವ ಇಚ್ಛೆಯಿಂದ ಸೈನ್ ಮಾಡದ್ನಪ್ಪ? ನಮ್ ಭಾವ ಏನು ಹಾಕಿಲ್ಲ ಅಂಕಲ್, ನಾವೇ ಹಾಕ್ಸಿದ್ವಿ. ಅಂದ್ರೆ ನೀವು ಅವ್ರಿಗೆ ಚೀಟ್ ಮಾಡಿದ್ರಾ? ಹೌದು. ಆದಷ್ಟು ಬೇಗ ಈ ಪ್ರಾಪರ್ಟಿನ ಮಾರಿ ನೀವು ದುಡ್ಡು ಕೊಟ್ರೆ ನಾವು ಫಾರಿನ್ಗೆ ಹೋಗ್ತೀವಿ. ಎಸ್ ಅಂಕಲ್, ನಮಗ್ ಜಾಸ್ತಿ ಟೈಮ್ ಇಲ್ಲ, ನಾವು ಫಾರಿನ್ಗೆ ಹೋಗ್ಬೇಕು. ಹೌದು, ಈಗ್ಲೇ ನನ್ನ 2ನೇ ಮದ್ವೆಗೆ ತುಂಬಾ ಲೇಟ್ ಆಗಿದೆ. ನಾವು ಬೇಗ ಅಮೆರಿಕಾಗ ಹೋಗ್ಬೇಕು. ಖಂಡಿತನಮ್ಮ, ಅಮೆರಿಕಾಗೇನು ಅತ್ತೆ ಮನೆಗೆ ಕಳಿಸ್ತೀನಿ. ಅತ್ತೆ ಮನೆಗ? ಅಂದ್ರೆ ಅಂದವಾಗಿರೋ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತನಪ್ಪ. ಸಡನ್ ಆಗಿ ಅಂದ್ರೆ ಆಗಲ್ಲ, ನಂಗೊಂದ್ ದಿನ ಟೈಮ್ ಕೊಡಿ, ಎಲ್ಲ ಸೆಟ್ ಮಾಡ್ತೀನಿ. ಬೇಗ, ಸ್ವಲ್ಪ ಬೇಗ ಕೆಲಸ ಆಗೋ ಹಾಗೆ ನೋಡ್ಕೊಳ್ಳಿ. ನಿಮ್ ಜಾತಕನೇ ನನ್ ಕೈ ಕೊಟ್ಟಾಯ್ತಲ್ಲಮ್ಮ, ನಿಮ್ ಹಣೆ ಬರನೇ ಬದಲಾಯಿಸ್ತೀನಿ. ಪಿಯೆ ನಾಡಿಯಪ್ಪ, ಬರ್ತೀನಮ್ಮ. ಸರಿ ಸರ್. ಹೋಗ್ ಬನ್ನಿ ಸರ್. ಅಬ್ಬಾ, ಎಷ್ಟು ಕ್ಯೂಟ್ ಆಗಿದೆಯಾ ಸುಮಂಗಲಿ. ಈ ಅಂದ ಎಲ್ಲ ಹೊಳೆಲ್ ಹುಣ್ಸೆಹಣ್ಣು ತೊಳ್ದಂಗ ಆಗ್ಬಿಡುತ್ತೆ ಅಂತ ಭಯ ಪಟ್ಟಿದ್ದೆ, ಆದ್ರೂ ಈ ಅಂದ ಅಮೆರಿಕಾ ಪಾಲಿಗೆ ವರ ಆಗತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ನಾಳೆ ಅಮೆರಿಕಾಗ್ ಹೋದ್ಮೇಲೆ ನಾನ್ ಹೀಗೆ ಇರ್ಬೇಕು. ನನ್ ಮದ್ವೆ ಮಾಡ್ಕೊಳ್ಳೋ ಅದೃಷ್ಟ ಯಾವನೋ ಫಾರಿನರ್ ಹಣೆಯಲ್ಲಿ ಭಯಂಕರವಾಗಿ ಬರ್ದಿರ್ಬೇಕು. ನಿಜನಾ ಹಲ್ಲಿ? ನೀನ್ ಲೊಚ್ಕೊಡ್ತಿದ್ಯಾ ಅಂದ್ರೆ ನಿಜನೇ ಆಗಿರುತ್ತೆ. ಐ ಲವ್ ಯು.
ಅದನ್ನೇ ಹೇಳ್ತಾ ಇರೋದು. ಬೆಳಗ್ಗೆಯಿಂದ ನೀವು ತುಂಬಾ ಕೆಲಸ ಮಾಡಿದ್ದೀರಾ, ತುಂಬಾ ಸುಸ್ತಾಗಿರ್ತೀರಾ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಬೆಳಿಗ್ಗೆಯಿಂದ ನೀವು ಕೂಡ ಕೆಲಸ ಮಾಡ್ತಾನೆ ಇದ್ದೀರಾ ಅಲ್ವಾ? ನಮ್ ಗಂಡಸರದೇನಿದೆ ಬಿಡ್ರಿ, ಕಷ್ಟ ಎಲ್ಲ ನಿಮ್ದೆ. ಮನೇಲಿ ಪ್ರತಿ ಕೆಲಸ ನೀವೇ ಮಾಡಬೇಕು. ನಾವು ಮಾತ್ರ ಬೆಳಗ್ಗೆ ಆಚೆ ಹೋಗಿ ಸಂಜೆಗೆ ಮನೆ ಬಂದ್ಬಿಡ್ತೀವಿ. ಏನು ಸುಸ್ತಾಗಿರೋ ಥರ ನಿಮ್ಮ ಹತ್ರ ಚಾಕರಿ ಮಾಡಿಸ್ಕೊಳ್ತೀವಿ. ಅಷ್ಟಕ್ಕೂ ನಿಮ್ಗೆ ನೆನಪಿದೆಯೋ ಇಲ್ವೋ? ಕನಿಷ್ಠ ಪಕ್ಷ ಥ್ಯಾಂಕ್ಸ್ ಕೂಡ ಹೇಳಲ್ಲ ನಾವು. ಅದು ಬೇರೆ ಗಂಡಸರು ಮಾಡುವಂತಹ ಕೆಲ್ಸ. ನೀವ್ ಹಾಗ್ ಮಾಡಲ್ಲ. ನನ್ನ ಪ್ರತಿ ಕೆಲ್ಸದಲ್ಲೂ ನೀವು ಸಹಾಯ ಮಾಡ್ತೀರಾ. ಇವಾಗ್ಲೂ ನನ್ ಕೆಲ್ಸ ನೀವೇ ಮಾಡ್ತಿದ್ದೀರಾ. ಎದ್ದೇಳಿ. ಇಲ್ಲ ರೀ, ಇವತ್ತು ನಾನೇ ಹಿಟ್ ರುಬ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಹಠಮಾರಿರಿ ನೀವು. ಹೋಗ್ಲಿ, ನಾನ್ ನಿಮ್ಗೆ ಸಹಾಯನಾದ್ರೂ ಮಾಡ್ಲಾ? ಸಹಾಯ? ಓಕೆ. ಮಧ್ಯಾಹ್ನ ಇಡ್ಲಿ ಉಪ್ಪಿಟ್ಟಾಗಿದ್ದು ಸೂಪರ್ ಕಣ್ರಿ. ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ ನೀವು. ಥ್ಯಾಂಕ್ಸ್ ರೀ. ಏನ್ ಮಾಡೋದು ಅಂತ ಟೆನ್ಷನ್ ಆಗಿದ್ದೆ, ಆದ್ರೆ ಒಳ್ಳೆ ಅಪ್ರಿಸಿಯೇಷನೇ ಸಿಕ್ತು. ನಾನ್ ಎಷ್ಟೇ ಕಷ್ಟಪಟ್ರು ನೀವ್ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರೆ ಆ ಕಷ್ಟ ಎಲ್ಲ ಬೆಣ್ಣೆಲಿ ಕೂದಲು ತೆಗ್ದಾಗ ಹೋಗುತ್ತೆ ರೀ. ನೀವೊಬ್ರೇ ಅಲ್ಲ ರೀ, ಪ್ರತಿ ಮನೆಯಲ್ಲಿ ಪ್ರತಿ ಹೆಣ್ಮಕ್ಳು ಇದೇ ಕೇಳ್ಕೊಳ್ತಾರೆ. ತಮ್ಮ ಕುಟುಂಬಕ್ಕೋಸ್ಕರ ಅವರೆಷ್ಟು ಕಷ್ಟಪಡ್ತಾಳೆ ಗೊತ್ತಾ? ಗಂಡ, ಮಕ್ಕಳು, ಅತ್ತೆ, ಮಾವ ತಮ್ಮ ಕಷ್ಟನ ಗುರುತಿಸ್ಬೇಕು ಅಂತ ಎಷ್ಟು ಆಸೆ ಪಡ್ತಾರೆ ಗೊತ್ತಾ? ಯಾರಾದ್ರೂ ಮೆಚ್ಕೊಂಡು ಒಂದು ಸಣ್ಣ ಮಾತು ಏನಾದ್ರೂ ಹೇಳ್ತಾ ಇರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಹಾಗೇ ಕಾಯ್ಕೊಂಡು. ನಿಜ ಹೇಳ್ದೆ ಪಾವನಿ, ಅದನ್ನ ನಾನು ಕೂಡ ಗಮನಿಸ್ದೆ. ಏನೋ ನಡಿಬಾರದು ನಡಿಯಕ್ ಹೊರಟಿದೆ ಅತ್ತೆ. ಅದು ನಮ್ಗೆ ಗೊತ್ತಾಗ್ತಿಲ್ಲ. ಅವರು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಜಗಳ ಆಗಿ ಅದು ಶ್ರಾವ್ಯ ಮದ್ವೆಗೆ ಅಡ್ಡಿ ಆಗತ್ತೇನೋ ಅಂತ ನನ್ಗೆ ಭಯ ಆಗ್ತಿದೆ ಅತ್ತೆ. ಅಭಿದಾನಲ್ಲ ಪಾವನಿ, ಯಾಕ್ ಭಯ? ಅದೇ ನನ್ ಭಯ ಅತ್ತೆ. ಇಲ್ಲೇನೇ ನಡೆದ್ರು ಅಭಿನೇ ಬರ್ಬೇಕು, ನಡೆದಿದ್ದನ್ನೆಲ್ಲ ಸರಿ ಮಾಡ್ಬೇಕು, ಇವ್ರ ಕೈಲಿ ಅವಮಾನ ಮಾಡಿಸ್ಕೋಬೇಕು. ಪಾಪ ವಸ್ಸು ಮಾತ್ರ ಎಷ್ಟು ದಿನ ಅಂತ ತಾಳ್ಮೆ ಸಹನೆಯಿಂದ ಇರ್ತಾಳೆ. ಅವ್ರ ಜೀವನನ ಅವ್ರು ನೋಡ್ಕೊಂಡಿದ್ದಾರೆ. ಪದೇ ಪದೇ ಅವರನ್ನ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಯಾವತ್ತೋ ಏನೋ ನಡೆಯುತ್ತೆ ಅಂತ ಇವಾಗ್ಲೇ ನನಗೆ ಯಾಕೆ ಭಯ ಪಡ್ಬೇಕು? ಎಲ್ಲದಕ್ಕೂ ಆ ದೇವ್ರಿದಾನೆ. ಹೀಗೆ ನಡಿಬೇಕು ಅಂತ ಬರ್ದಿಟ್ಟಿದ್ರೆ ಹಾಗೆ ನಡೆಯುತ್ತೆ. ನೋಡಿ, ನಾವೀಗ ಮಾಡಕ್ ಹೊರಟಿರೋದು ಪಕ್ಕಾ ವೈಟ್ ಕಾಲರ್ ಕ್ರೈಮ್. ಶಾಸಕಾಂಗ ಅನ್ನೋ ನಾನು, ನ್ಯಾಯಾಂಗ ಕಾರ್ಯಾಂಗ ಅನ್ನೋ ನಿಮ್ ಜೊತೆ ಸೇರಿ ಆಡಕ್ ಹೊರಟಿರೋ ನಾಟಕ. ಮತ್ತೆ ನಾನ್ಯಾರು ಆಟದಲ್ಲಿ ಅಂಪೈರಾ? ಸ್ವಲ್ಪ ಹೊತ್ತು ನಿನ್ ಮೈಂಡ್ ವಾಯ್ಸ್ ನ ನಿಲ್ಲಿಸ್ತೀಯ ಪಿಯೇ? ಈ ಕ್ರೈಮ್ ವ್ಯಾಲ್ಯೂ ಎಷ್ಟೋ ಕೋಟಿಗಳು. ಮೋಸಗಾರರಿಗೆ ಮೋಸಗಾರರ ಸ್ಟೈಲಲ್ಲಿ ನಾವು ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ ಹೊರಟಿದೀವಿ. ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹೇಳಬೇಕು. ಅಭಿರಾಮ್ ಅನ್ನೋ ತುಂಬಾ ಒಳ್ಳೆಯವನು. ಅವನ್ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿನೆಲ್ಲ ಭಾಸ್ಕರ್ ಅನ್ನೋ ಅಣ್ಣನಿಗೂ ಅಖಿಲ್ ಅನ್ನೋ ಅವನ್ ತಮ್ಮನಿಗೆ ಬರ್ಕೊಟ್ಟು ಅವನು ರೋಡಿಗೆ ಬಂದ್ಬಿಟ್ಟ. ಭಾಸ್ಕರ್ ಸ್ವಲ್ಪ ಅಮಾಯಕ, ಅಖಿಲ್ ಮಹಾಬುದ್ಧಿವಂತ.
ಅಮಾಯಕನಾದ ಅಣ್ಣನ್ನ ಮೋಸ ಮಾಡಿ ಅಖಿಲ್ ಆಸ್ತಿನೆಲ್ಲ ತನಗೆ ಸಿಗೋ ಹಾಗೆ ಸೈನ್ ಮಾಡಿಸ್ಕೊಂಡಿದ್ದಾನೆ. ಈಗ ನಾವು ಆ ಅಖಿಲ್ನಿಂದ ಎಲ್ಲ ಆಸ್ತಿನೂ ಕಬಳಿಸಕೊಟ್ಟಿದೀವಿ. ಅವನ್ ಬುದ್ಧಿವಂತ ಅಂತ ಹೇಳದ್ನಲ್ಲ, ಅದಕ್ಕೆ ಅವನ ಹತ್ರ ಬುದ್ಧಿವಂತಿಕೆಯಿಂದ ಆಸ್ತಿನ ಹೊಡಿಬೇಕು. ಅದು ಹೇಗೆ ಅಂತ ಹೇಳಿ ಸರ್. ಅದೇ ತಾನೇ ಹೇಳ್ತಿರೋದು. ನಾವು ಏನೇ ಒಂದ್ ಚಿಕ್ಕ ತಪ್ಪು ಮಾಡಿದ್ರು, ಒಂದು ಕಾಲದಲ್ಲಿ ಆಸ್ತಿ ಎಲ್ಲ ಅಭಿರಾಮ್ದಾಗಿದ್ದರಿಂದ ಅವನ್ ಫೀಲ್ಡಿಗೆ ಇಳಿತಾನೆ. ಅವನ ಅಣ್ಣ ತಮ್ಮನ್ನ ಸೇವ್ ಮಾಡ್ತಾನೆ. ನಾವು ಅವನಿಗೆ ಆ ಚಾನ್ಸ್ ಕೊಡಬಾರ್ದು. ಹೌದು, ಆ ಅಭಿ ಹತ್ರ ಪದೇ ಪದೇ ಏಟ್ ತಿನ್ನೋದು ತುಂಬಾ ಕಷ್ಟ. ನೀನ್ ಬಾಯ್ ಮುಚ್ಚುತ್ತೀಯ ಪಿಯೇ. ಆಯ್ತು ಸರ್. ಮೊದಲು ಆ ಅಣ್ಣ ತಮ್ಮನ್ನ ಒಂದೇ ಕೇಸಲ್ಲಿ ನೀನ್ ಅರೆಸ್ಟ್ ಮಾಡಬೇಕು. ಅವರಿಬ್ರು ಹೆಂಡ್ತಿರು ಬೀದಿಗೆ ಬಂದು ಕಣ್ಣೀರಿಡಬೇಕು. ಅಭಿರಾಮ್ ಇಂಟರ್ಫಿಯರ್ ಆದ್ರೂ ಅವ್ರಿಗೆ ಬೇಲ್ ಸಿಗಬಾರ್ದು. ಆಗ ಅಣ್ಣ ತಮ್ಮಂದ್ರು ನಮ್ಮನ್ನ ನಂಬ್ತಾರೆ. ಅಷ್ಟಕ್ಕೆ ಚೆನ್ನಾಗಿ ಭಯಪಟ್ಟಿರೋ ಆ ಇಬ್ರು ನಾವೇನ್ ಮಾಡು ಅಂದ್ರೂ ಮಾಡ್ತಾರೆ. ಆಸ್ತಿನೆಲ್ಲ ನಮ್ಮ ಕೈಯಲ್ಲಿ ತಂದಿಡ್ತಾರೆ. ಅದು ಪ್ಲಾನ್. ಹೇಗಿದೆ? ತುಂಬಾ ಚೆನ್ನಾಗಿದೆ.